ಕರ್ನಾಟಕ ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಳ್ಳೆ ಹುಡುಗ ಅಂತ ಹೇಳ್ಕೊಳ್ಳೋರ ಬಗ್ಗೆ ಒಂದಷ್ಟು ಮಾತಾಡೋಣ ಗುರು. ಕ್ಲಾರಿಟಿ ತಗೋಬಿಡೋಣ. ಏನಪ್ಪಾ ಅಂದ್ರೆ, ಡಾಲಿ ಧನಂಜಯ ಅವ್ರ ಮದ್ವೆಗೆ ಬಂದಿದ್ರು. ಅಲ್ಲಿ ಡಿ ಬಾಸ್ ಅಭಿಮಾನಿಗಳು ಸೇರಿದ್ರು. ಇವ್ರು ಏನ್ ಮಾತಾಡ್ಲಿಕ್ಕೆ ಬಂದಾಗ ಜೈ ಡಿ ಬಾಸ್ ಅಂದ್ರು. ಆ ಜೈ ಡಿ ಬಾಸ್ ಅಂದಿದ್ದೆ ತಡ ಇವ್ರು ಕೆಬ್ರುಕೊಂಡು ಮೈಯೆಲ್ಲ ಪರ್ಸ್ಕೊಂಡು, ನೀವು ನಿಮಗ್ ಬಾಸ್ ಆಗಿ ನಿಮ್ಮ ಅಪ್ಪ ಅಮ್ಮನ್ಗಾಗಿ ಆಮೇಲೆ ಇವೆಲ್ಲ ಜೈಕಾರ ಅದು ಇದು ಎಲ್ಲ ಅಲ್ಲ ಗುರು. ಅವ್ರು ಜೈ ಡಿ ಬಾಸ್ ಅಂದ್ರೆ ಯಾಕೆ ಇಷ್ಟೊಂದು ಉರ್ಕೊಂಡು ಕೆರ್ಕೊಂಡು ಒದ್ದಾಡ್ತೀರಾ ಅಂತ ಗೊತ್ತಿಲ್ಲ. ಅವ್ರವ್ರ ಅಭಿಪ್ರಾಯನ ಅವ್ರವ್ರು ಯಾರ್ಯಾರ ಮುಂದೆ ವ್ಯಕ್ತಪಡಿಸ್ಬೇಕು ವ್ಯಕ್ತಪಡಿಸ್ತಾರೆ. ನೀವ್ ಹೇಳಿರೋ ಮಾತೆಲ್ಲ ಅವ್ರಿಗೆ ನೆನಪಾಗುತ್ತೆ. ನೀವ್ ಏನ್ ಹೇಳಿದೀರಾ ಅದು ಕೂಡ ನೆನಪಾಗಿ ಆ ಟೈಮಲ್ಲಿ ಸಿಕ್ಕಾಕೊಂಡಾಗ ಈ ತರ ಎಲ್ಲ ನಡೆಯುತ್ತೆ. ನೀವು ಅಷ್ಟೇ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಅವ್ರು ಇವರು ಮೈಕ್ ಹಿಡಿದಿದ ತಕ್ಷಣ ಏನೇನೋ ಮಾತಾಡೋ ಬದಲು ಒಳ್ಳೆ ರೀತಿಲಿ ಹೇಳ್ಬಿಟ್ರೆ ಮ್ಯಾಟ್ರ್ ಕ್ಲೋಸ್ ಆಗುತ್ತೆ. ಯಾರಿಗೂ ಅವರು ಇಷ್ಟಲ್ಲ ಜೈ ಡಿ ಬಾಸ್ ಅಂತ ರೇಗ್ಸೋ ಲೆವೆಲ್ಗೆ ಅವರು ಹೋಗಲ್ಲ. ನೀವ್ ಯಾವ ಲೆವೆಲ್ ಅಲ್ಲಿ ಇರ್ತೀರಾ ಅವರು ಆ ಲೆವೆಲ್ ಅಲ್ಲೇ ಕೌಂಟರ್ ಕೊಟ್ಕೊಂಡು ಉತ್ತರ ಕೊಡ್ತಾರೆ. ಅಷ್ಟೇ ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ ಇದಷ್ಟೇ ಆಗ್ತಾ ಇರೋದು. ನೀವು ಕರೆಕ್ಟ್ ಆಗಿ ಮಾತಾಡ್ಬಿಟ್ಟಿದ್ರೆ ಇದು ಇಲ್ಲಿಗೆ ಮ್ಯಾಟ್ರ್ ಕ್ಲೋಸ್ ಆಗ್ಬಿಟ್ಟಿರೋದು. ಇವತ್ತು ಒಳ್ಳೆ ಹುಡುಗ ಅನ್ನೋರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಏನಂತ, ನಾವು ಆಕ್ಚುಲಿ ಈಗಿದ್ವಿ, ಕೆಲವು ಸೋಷಿಯಲ್ ಮೀಡಿಯಾಗಳು ನಾನು ಹೇಳಿದ್ದನ್ನ ತಿರ್ಚಿ ಮುರ್ಚಿ ಎಡಿಟಿಂಗ್ ಮಾಡಿ ಎಲ್ಲಾನು ಹಾಳು ಮಾಡ್ತಿದ್ದಾರೆ. ಇವೆಲ್ಲನೂ ನೀವು ನೋಡ್ಲಿಕ್ಕೆ ಹೋಗ್ಬೇಡಿ. ಹ್ಯಾಪಿ ಬರ್ಡೇ ದರ್ಶನ್ ತೂಗುದೀಪ ಸರ್ ಅಂತ ಹಾಕೊಂಡಿದ್ದಾರೆ. ಸ್ವಲ್ಪ ದಿನದಲ್ಲೇ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತಾನು ಕೂಡ ಹಾಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಅಭಿಮಾನಿಗಳನ್ನ ಕೆರಳಿಸೋ ತರ ನೀವ್ ಮಾತಾಡಿದ್ರೆ ಅವರು ರಿಯಾಕ್ಷನ್ ಮಾಡೇ ಮಾಡ್ತಾರೆ. ನಿಮ್ ಪಾಡಿಗೆ ನೀವು ಸೈಲೆಂಟ್ ಆಗಿರ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಯಾರ ಮೈಕ್ ತಗೊಂಡಿದ ತಕ್ಷಣ ಏನ್ ದೇವ್ರು ಬಂದ್ಬಿಡುತ್ತಾ ಇಲ್ಲ ದೆವ್ವ ಬಂದ್ಬಿಡುತ್ತಾ ಮೈ ಮೇಲೆ? ಹೆಂಗಂದ್ರಂಗ್ ಮಾತಾಡ್ತಿರಲ್ಲ ಯಾಕೆ? ಇವೆಲ್ಲ ಬಿಟ್ಬಿಟ್ಟು ನೀವು ಸೈಲೆಂಟ್ ಆಗಿರ್ಬಿಟ್ರೆ ಅವರು ಸೈಲೆಂಟ್ ಆಗಿರ್ತಾರೆ. ಇದೇ ಉತ್ತರ ಅಷ್ಟೇ ಗುರು. ಇದ್ರ ಬಗ್ಗೆ ಸ್ನೇಹಿತರೆ, ಈ ಪೋಸ್ಟರ್ ಬಗ್ಗೆ ಇವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಇವ್ರ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್. ಮತ್ತೊಂದು ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.